ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಪ್ನ ಉತ್ತರ ಕರ್ನಾಟಕ ವ್ಲಾಗ್ಸ್ಗೆ ಸ್ವಾಗತ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಹಂಗೆ ನಾನು ಊರಿಗೆ ಬಂದಿದ್ನಲ್ಲ, ಹಾಗಾಗಿ ನಾನು ನಮ್ಮ ಓಣಿಲಿ ಶಿವಪ್ಪಯ್ಯ ಸಂಗಪ್ಪಯ್ಯ ಅಂತ ದೇವಸ್ಥಾನ ಇದೆ. ನಮ್ಮದು ಮೇಲಿನಪೇಟೆ ಓಣಿಲಿ, ನಮ್ದು ಅಂದರೆ ತವ್ರ ಮನೆ ಹತ್ರ. ನಾನು ಚಿಕ್ಕವಳಿಂದ ಹಿಡಿದು ನಮ್ಮ ಮನೆಯಲ್ಲಿ ಎಲ್ಲರೂ ಶಿವಪ್ಪನ ಪೂಜೆ ಮಾಡ್ಕೊಂಡು ಬರ್ತೀವಿ. ಸೋಮವಾರಕ್ಕೊಮ್ಮೆ ಹಿಂಗೆ ಸೋಮವಾರ ಅಥವಾ ಗುರುವಾರಕ್ಕೊಮ್ಮೆ ಮಾಡ್ಕೊಂಡು ಬರ್ತೀವಿ. ನಾವು ಯಾವಾಗಲೂ ಪೂಜೆ ಮಾಡ್ತಾ ಇದ್ನಲ್ಲ, ಹಾಗಾಗಿ ಇವಾಗೂ ಊರಿಗೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟು ನಾನು ಹೋದಾಗೊಮ್ಮೆ ಮಾಡಿಕೊಂಡೇ ಬರೋದು. ಸೋಮವಾರ ಇದ್ದಂದರೆ ಸೋಮವಾರಕ್ಕೊಮ್ಮೆ ಶಿವಪ್ಪನ ಪೂಜೆ ಮಾಡ್ಕೊಂಡು ಬರ್ತೀನಿ. ಹಾಗಾಗಿ ನಾನು ನನ್ನ ಮಗಳನ್ನೂ ಕರ್ಕೊಂಬಂದಿದ್ನಲ್ಲ, ಹಾಗೆ ಮಗಳನ್ನ ಕರ್ಕೊಂಡೋದ್ರು. ಅವಳಿಗೂ ತಿಳುವಳಿಕೆ ಬರ್ತಾಯಿದೆ, ಪೂಜೆ ಅದನ್ನೆಲ್ಲ ಮಾಡಿಸ್ಬೇಕು ಅವಳ ಕೈಲೇ ಅಂತ. ಶಿವರಾತ್ರಿ ಮುಂದೆ ಅನ್ಕೊತಾ ಇದೆ ಶಿವಪ್ಪನ ಪೂಜೆ ಮಾಡಿಸ್ಬೇಕು ನನ್ನ ಮಗಳ ಕೈಲೇ ಅಂತ. ಶಿವರಾತ್ರಿ ಮುಂದೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ಬಂದಾಗ ಅಂತೂ ಮಾಡ್ಕೊಂಡು ಬರ್ತೀನಿ. ಹೋದ ಸತಿನೂ ಬರಲಿಲ್ಲ, ಶಿವರಾತ್ರಿ ಮುಂದೆ ಊರಾಗ ಇದ್ದೆ, ಬೆಂಗಳೂರಲ್ಲೇ ಇದ್ದೆ. ಹಾಗಾಗಿ ಈಗ ಶಿವಪ್ಪನ ಪೂಜೆ ಮಾಡ್ಕೊಂಬರಕ್ಕಂತ ನನ್ನ ಮಗಳನ್ನ ಕರ್ಕೊಂಬಂದಿದ್ನಲ್ಲ, ಹಂಗೆ ಇಬ್ಬರು ಕೂಡ ಬಂದುಬಿಟ್ಟು ಪೂಜೆ ಮಾಡ್ಕೊಂಡು ಹೋದರೆ ಆಯಿತು ಅಂತ ಬಂದಿದ್ದೀನಿ. ಇಲ್ಲಿ ಶಿವಪ್ಪಯ್ಯ ಮತ್ತು ಸಂಗಪ್ಪಯ್ಯ ಅಂತ ಎರಡು ದೇವಸ್ಥಾನ ಇದೆ. ಹಾಗೆ ಶಿವಪ್ಪನ ಪೂಜೆ ಮತ್ತು ಬಸವಣ್ಣ ಎದುರುಗಡೆನೇ ಬಸವಣ್ಣ ಇರುತ್ತಲ್ಲ, ಶಿವಪ್ಪ ಎಲ್ರಿಗೂ ಗೊತ್ತಿರೋದೆ. ಹಾಗೆ ಶಿವಪ್ಪ ಮತ್ತು ಬಸವಣ್ಣನ ಪೂಜೆ ಮಾಡ್ತೀವಿ ಸೋಮವಾರಕ್ಕೊಮ್ಮೆ. ಅದೇನೋ ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಶಿವಪ್ಪನ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸು ಸಮಾಧಾನ ಅನಿಸುತ್ತಾ. ಹಂಗೆ ನನ್ನ ಮಗಳನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತಾ ಇದ್ದೀನಿ. ಅವಳು ಕೂಡ ಹಚ್ತೀನಿ ಅಂದ್ಲು. ನಾನು ಹಚ್ಬೇಕಾದ್ರೆ ಕ್ಲಾಪ್ಸ್ ಹೊಡಿತಾಳೆ, ಅದು ಮಾಡ್ತಾಳೆ. ದೀಪ ಹಚ್ಬೇಕಾದ್ರೆ ಅದು ಹಂಗೆ ಅವಳಿಗೆ ಹೇಳ್ಕೊಡ್ತಾ ಏನೋ ಒಂಥರ ಅವಳು ಬಸವಣ್ಣ ನೋಡಿದ ತಕ್ಷಣ ಒಂಥರ ಭಯ ಪಡ್ತಾಯಿದ್ಲು. ಹಂಗೆ ದೂರ ನಿಂದ್ರಕತ್ತಿದ್ಲು. ನಾನು ಶಿವಪ್ಪನ ಪೂಜೆ ಮಾಡಿಸಿದೆ ಅವಳ ಕೈಲೇ, ಎಷ್ಟಾಗುತ್ತೆ ಅಷ್ಟು ಮಾಡಿದ್ಲು ಅವಳು. ನಾನು ಕೂಡ ಮಾಡಿದೆ ಅವಳ ಕೈಲೇ. ಊದಿನ ಕಡ್ಡಿ ಅದನ್ನೆಲ್ಲ ಬೆಳಗಿಸಿದೆ. ಅದೇನೋ ದೇವ್ರದ್ದು ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ ಮನಸ್ಸು. ಹಾಗಾಗಿ ಬಂದುಬಿಟ್ಟು ಪೂಜೆ ಮಾಡ್ಕೊಂಬರಕ್ಕಂತ ಬಂದಿದ್ದೆ. ಹೆಂಗೋ ಊರಿಗೆ ಹೋಗ್ತಾಯಿದ್ದೀನಿ ಬುಧವಾರ, ಹಾಗಾಗಿ ಸೋಮವಾರನೂ ಇತ್ತಲ್ಲ, ಪೂಜೆ ಮಾಡಿಸ್ಕೊಂಡು ಬಂದರೆ ಆಯಿತು ಅಂತ ಬಂದಿದ್ದೆ. ಅದನ್ನ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ. ಯಾರೇ ಆಗಲಿ ನಿಮ್ಮ ಮನೆ ಹತ್ರ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಹೋಗ್ಬಿಟ್ಟು ಹಿಂಗೆ ಪೂಜೆ ಮಾಡ್ಕೊಂಡು ಬನ್ನಿ. ಸಾಧ್ಯವಾದರೆ ಮಕ್ಕಳನ್ನೂ ಕರ್ಕೊಂಡು ಹೋಗ್ರಿ. ಅವರಿಗೂ ನಾವು ಮಾಡಿರೋದು ಚಿಕ್ಕವರಿಂದ ಏನು ಮಾಡಿರ್ತೀವಿ ಅದನ್ನೆಲ್ಲ ಅವರಿಗೂ ಒಂದು ಸ್ವಲ್ಪ ಹೇಳ್ಕೊಟ್ರೆ ಅವರಿಗೂ ಒಂದು ಸ್ವಲ್ಪ ತಿಳ್ಕೊತಾರೆ. ಅವರು ನಮ್ಮಂಗೆ ಮಾಡ್ಕೊಂಡು ಬರ್ತಾರ ಅಂತ. ಆ ರೀತಿ ನಾನು ನನ್ನ ಮಗಳಿಗೆ ನಾನು ಮಾಡಿರೋದನ್ನೆಲ್ಲ ಹೇಳ್ತಾರೆ. ಇದು ಸಂಗಪ್ಪಯ್ಯ ಅಂತ ದೇವಸ್ಥಾನ. ಇದು ಸಂಗಪ್ಪಯ್ಯ ಮತ್ತು ಇದು ಶಿವಪ್ಪಯ್ಯ ದೇವಸ್ಥಾನ. ಎರಡೂ ಮಾಡಿಕೊಂಡು ಎರಡೂ ಪೂಜೆ ಮಾಡ್ಕೊಂಡು ಬಸವಣ್ಣ ಮತ್ತು ಶಿವಪ್ಪಯ್ಯನ ಪೂಜೆ ಮಾಡಿಕೊಂಡು ದೇವ್ರದ್ದು ದರ್ಶನ ಮಾಡಿಕೊಂಡು ನನ್ನ ಮಗಳು ನಾನು ಮನೆಗೆ ಬಂದ್ವಿ. ಹಂಗೆ ನಮ್ಮ ಮಮ್ಮಿ ಇವತ್ತು ಅಡುಗೆ ಮಾಡ್ತಾಯಿದ್ಲು. ಚಪಾತಿ, ಅನ್ನ ಮತ್ತು ಸಾಂಬಾರು, ಕ್ಯಾಬೇಜ್ ಪಲ್ಯ ಅದನ್ನು ಮಾಡ್ತಾಯಿದ್ಲು. ನಮ್ಮ ಮಮ್ಮಿ ಕೈಯಂದು ಚಪಾತಿ ಉಂಡು ಭಾಳ ದಿನ ಆಗಿತ್ತು. ನಮ್ಮ ಮಮ್ಮಿ ಸಾಫ್ಟಾಗಿ ಚಪಾತಿ ಮಾಡ್ತಾಳೆ. ಇನ್ನೂವರೆಗೂ ನನಗೆ ಅದನ್ನು ಮಾಡೋಕೆ ಬರ್ತಿಲ್ಲ. ಅದು ಹೆಂಗೆ ಮಾಡ್ತಾಳೋ ಏನೋ, ಮೊದಲಿಂದ ನಮ್ಮ ಮಮ್ಮಿ ಇದೇ ರೀತಿನೇ ಮಾಡ್ಕೊಂಡು ಬಂದಿರೋದು ತಗಡ ಮೇಲೆ. ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿರಿ. ಹಾಗಾಗಿ ನಾನು ವಿಡಿಯೋ ಮಾಡ್ತಿರೋದು. ಈ ರೀತಿ ತಗಡ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರಿ, ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ನಾದಿಟ್ಟಿರ್ತೀವಲ್ಲ, ಅದನ್ನು ಒಂದು ಸ್ವಲ್ಪ ಉಳ್ಳಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಲಟ್ಟಿಸ್ತಾಳೆ ನಮ್ಮ ಮಮ್ಮಿ. ಇದನ್ನ ನಾನು ಚಿಕ್ಕವಳಿದ್ದಾಗಿಂದನೂ ಟ್ರೈ ಮಾಡತ್ತೀನಿ. ಈ ರೀತಿ ಅಂತೂ ಬರ್ತಾನೆ ಇಲ್ಲ. ಅದು ಯಾಕೋ ಏನೋ ನಮ್ಮ ಮಮ್ಮಿ ಕೈಯಲ್ಲೇ ಬರೋದು. ಹಾಗಾಗಿ ನಮ್ಮ ಮಮ್ಮಿ ಕೈಯನ್ನ ಚಪಾತಿ ಭಾಳ ಇಷ್ಟ. ಹಂಗೆ ನಮ್ಮ ಯಜಮಾನ್ರಿಗೂ ಕೂಡ ನಮ್ಮ ಮಮ್ಮಿ ಕೈಯನ್ನ ಚಪಾತಿ ಭಾಳ ಇಷ್ಟಪಡ್ತಾರೆ. ಹಂಗೆ ಇವರು ನಮ್ಮ ಮನೆಗೆ ಬಂದಾಗ ನಾನು ಚಪಾತಿ ಮಾಡಿದ್ರೆ ಬಿರುಸಕ್ಕೋ ಅಂತ. ಅದು ಯಾಕಂತಂದ್ರೆ ಕಾರಣ ಹಿಂಗೆ ನಮ್ಮ ಮಮ್ಮಿ ಈ ರೀತಿ ಸಾಫ್ಟಾಗಿ ಚಪಾತಿ ಮಾಡಿ ಕೊಟ್ಟಾಳ. ಹಾಗಾಗಿ ಅದ ರೂಢಿ ಆಗಿಬಿಟ್ಟೈತಿ ಇನ್ನೂವರೆಗೂ. ಹಾಗಾಗಿ ನನಗೂ ನಮ್ಮ ಮಮ್ಮಿ ಚಪಾತಿ ಮಾಡಿದೆ ತಿನ್ನೋಂಗಾಗೈತಿ ಅಂದೆ. ಹಾಗಾಗಿ ಚಪಾತಿ ಮಾಡತ್ತಾಳ. ನೀವು ಈ ರೀತಿ ಮನ್ಯಾಗ ಒಂದು ಟ್ರೈ ಮಾಡಿ ನೋಡಿರಿ. ಈ ರೀತಿದು ಹೋಳ್ಗೆ ತಗಡು ಅಥವಾ ಚಪಾತಿ ತಗಡು ಅಂತಾರೆ. ಈ ರೀತಿದು ಸಿಗ್ತೈತಿ ಎಲ್ಲ ಭಾಂಡೆ ಅಂಗಡ್ಯಾಗ, ಅಂದ್ರೆ ಪಾತ್ರೆ ಅದೆಲ್ಲ ಮಾರ್ತಿರ್ತಾರಲ್ಲ ಆ ಅಂಗಡ್ಯಾಗ. ಈಗ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಚಿಮ್ಮುಡಿಸ್ಕೊಂಡು ಇದನ್ನ ಉಳ್ಳಿ ಮಾಡ್ಕೊಂಡಿರ್ತಾವೆ, ಗೋಧಿ ಹಿಟ್ಟಿಂದ ಉಳ್ಳಿ, ಅದನ್ನು ಲಟ್ಟಿಸ್ಕೊಂಡು ಆಮೇಲೆ ತಗಡು ಸಮೇತನ ಇದ್ರ ಮೇಲೆ ಹಂಚ ಮೇಲೆ ಇಟ್ಟು, ಹಂಚ ಮೇಲೆ ಒಂದು ಸ್ವಲ್ಪ ಎಣ್ಣೆ ಚಿಮ್ಮುಡಿಸಿ ಅದನ್ನು ಹಾಕ್ತಾಳೆ ನಮ್ಮ ಮಮ್ಮಿ. ಸಾಫ್ಟಾಗಿ ಚಪಾತಿ ಹಾಕವು. ಈಗ ಮುದ್ದೆ ಮಾಡಿದ್ರು ಏನೂ ಆಗಂಗಿಲ್ಲ, ಹಂಗೆ ಬರ್ತಾವೆ. ಈ ರೀತಿ ಲಟ್ಟಿಸ್ಕೊಂಡು ಎಣ್ಣೆ ಚಿಮ್ಮುಡಿಸ್ಕೊಂಡು ತಗಡು ಮೇಲೆ ತಗಡು ಸಮೇತನ ಹಂಚ ಮೇಲೆ ಹಾಕ್ತಾಳೆ ನಮ್ಮ ಮಮ್ಮಿ. ಇಷ್ಟು ಸಾಫ್ಟ್ ಆಗಿರ್ತಾವಂದ್ರೆ ಅಷ್ಟು ಮಸ್ತ್ ಆಗಿರ್ತಾವೆ. ನನಗಂತೂ ಈ ರೀತಿ ಚಪಾತಿ ತಿಂದು ಭಾಳ ದಿನ ಆಗಿಬಿಟ್ಟಿತ್ತು. ನಮ್ಮ ಕೈಯನ್ನು ನಾವು ಮಾಡ್ಕೊಂಡು ನಾವು ತಿಂತೀವಲ್ಲ, ಅದು ರುಚಿ ಒಂಥರ ಅನ್ಸುತ್ತೆ. ಹಂಗೆ ನಮ್ಮ ಮಮ್ಮಿ ಮಾಡಿಕೊಟ್ಟಿದ್ದು ತವ್ರ ಮನೆಗೆ ಹೋದಾಗ ಎಲ್ಲರೂ ಹೆಣ್ಮಕ್ಳಿಗೆ ಹಿಂಗೆಲ್ಲ ಅವನ ಕೈಯನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸುತ್ತೆ. ಹಂಗೆ ನನಗೂ ತವ್ರ ಮನೆಗೆ ಹೋದಾಗ ನಮ್ಮ ಮಮ್ಮಿ ಕೈಯಿಂದ ಅಡುಗೆ ತಿನ್ನಬೇಕು ಅಂತ ಅನ್ಸುತ್ತೆ. ಹಂಗಾಗಿ ನಮ್ಮ ಮಮ್ಮಿ ನಾ ಬಂದಾಗ ಒಂದು ಚಪಾತಿನ ಮಾಡ್ತಾಳೆ ಜಾಸ್ತಿ. ಇವು ಚಪಾತಿನ ಮಾಡಿದ್ಲು. ನಮ್ಮ ಮನೆಯವರು ಇದ್ರಲ್ಲ, ಹಂಗಾಗಿ ಅವರಿಗೂ ಒಂದು ಸ್ವಲ್ಪ ಚಪಾತಿ, ನಮ್ಮ ಮಮ್ಮಿ ಮಾಡೋ ಚಪಾತಿ ಭಾಳ ಇಷ್ಟ. ಈ ರೀತಿ ಮಾಡು ಅಂತಾರೆ. ಈ ರೀತಿ ಟ್ರೈ ಮಾಡಕತ್ತೀನಿ, ಇನ್ನೂ ಬರೋವಲ್ದು. ಮಾಡ್ತೀನಿ, ಒಂದಿನ ಮಾಡ್ತೀನಿ. ಹಂಗೆ ನೀವು ಮನೇಲಿ ಈ ರೀತಿ ಒಮ್ಮೆ ತಗಡ ಮೇಲೆ ಚಪಾತಿ ಮಾಡಿ ನೋಡಿರಿ. ಎಷ್ಟು ಸಾಫ್ಟ್ ಆಗಿರ್ತಾವೆ, ಮೆತ್ತಗಾಗಿರ್ತಾವೆ. ಇದು ಹಿಟ್ಟು ಕಲಸಿಬಿಟ್ಟು ಅವಾಗೂ ಮಾಡ್ಬೋದು, ನೆನೆ ಹಾಕಿನೂ ಮಾಡ್ಬೋದು ಗೋಧಿ ಹಿಟ್ಟಿನ ಚಪಾತಿ. ಹಂಗೆ ಕ್ಯಾಬೇಜ್ ಪಲ್ಯ ಮಾಡಿದ್ಲು ನಮ್ಮ ಮಮ್ಮಿ.
ಈಗ ನೋಡಿರಿ ಚಪಾತಿ ಇಷ್ಟು ಮುದುಡಿ ಮಾಡಿ ಇದನ್ನು ಮಾಡಿದ್ರೂ ಕೂಡ ಎಷ್ಟು ಸಾಫ್ಟ್ ಆಗ್ಯಾವು. ಎಲ್ಲ ಚಪಾತಿ ಮಾಡಿಟ್ಟಾಳ ಮಮ್ಮಿ. ಈಗ ಮುದುಡಿ ಮಾಡಿದ್ರೂ ಏನೂ ಆಗಂಗಿಲ್ಲ, ಅಷ್ಟು ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿರ್ತಾವೆ. ಈ ರೀತಿ ಚಪಾತಿ ತಿಂದ್ರೆ ಎಷ್ಟು ಮಸ್ತಾಗಿರ್ತೈತಿ. ಭಾರಿ ಆಗ್ಯಾವ ಚಪಾತಿ. ನನಗಂತೂ ಭಾಳ ಇಷ್ಟ. ನಿಮಗೂ ಈ ರೀತಿ ಚಪಾತಿ ಮಾಡಿ ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಕ್ಯಾಬೇಜ್ ಪಲ್ಯಗೆ ಕೊಟ್ಟಿದ್ದೆ ನಾನು. ಮಮ್ಮಿ ಚಪಾತಿ ಮಾಡಿ ಆಮೇಲೆ ಕ್ಯಾಬೇಜ್ ಪಲ್ಯನೂ ಮಾಡಿದ್ಲು. ಅದಕ್ಕೊಂದು ಸ್ವಲ್ಪ ತೊಗರಿಬೇಳೆ ನೆನೆ ಹಾಕಿಟ್ಟಿದ್ಲು. ತೊಗರಿಬೇಳೆ ಹಾಕಿ ಹುರಿದುಕೊಂಡು ಕ್ಯಾಬೇಜನ್ನು ಹುರ್ಕೊಂಡು ಹೆಚ್ಚಿಟ್ಟಿದ್ನಲ್ಲ ಕ್ಯಾಬೇಜು, ಅದನ್ನು ಹುರ್ಕೊಂಡು ಆಮೇಲೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟಮಾಟಿ, ಖಾರ ಪುಡಿ, ಅರಶಿನ ಹಾಕಿ ಹಂಗೆ ಒಗ್ಗರಣೆ ಕೊಡ್ತೀವಿ ಹಂಗೆ ಒಗ್ಗರಣೆ ಹಾಕಿ ಆಮೇಲೆ ತೊಗರಿಬೇಳೆ ನೆನೆ ಹಾಕಿಟ್ಟಿದ್ಲು 1-2 ಅವರ್ ನಮ್ಮ ಮಮ್ಮಿ. ಅದಕ್ಕೊಂದು ಸ್ವಲ್ಪ ಶೇಂಗಾ ಪುಡಿ ಹಾಕಿಬಿಟ್ಟು ಕಳಿಸಿ ಪಲ್ಯ ಕೂಡ ರೆಡಿ ಮಾಡಿದ್ಲು. ಹಂಗೆ ಶೀಕರ್ಣಿ ಮಾಡಿದ್ಲು, ಮಾವಿನಕಾಯಿ ಶೀಕರ್ಣಿ. ನಾವು ಬಂದೀವಿ ಅಂತಂದು ಮಾವಿನ ಹಣ್ಣಿನ ಶೀಕರ್ಣಿ ಮಾಡಿದ್ಲು ಮಮ್ಮಿ. ಚಪಾತಿ ಇಟ್ಕೊಂಡು ಅದ್ರ ಮೇಲೆ ಪಲ್ಯ, ಅಗಸಿ ಹಿಂಡಿ, ಎಣ್ಣೆ ಮತ್ತು ಶೀಕರ್ಣಿ ಹಾಕ್ಕೊಂಡು ತಿಂದ್ವಿ. ಹಂಗೆ ನಮ್ಮ ಮನೆ ಮಗಲ್ದಾಗಿ ಒಂದು ಹುಡುಗಿ ಆಟ ಆಡತ್ತಿತ್ತು. ಅದನ್ನು ಗಾಡಿ ನೋಡಿಬಿಟ್ಟು ನನ್ನ ಮಗಳು ಆಟ ಆಡ್ತೀನಿ ಅಂದ್ಲು. ಅವಳಿಗೆ ಒಂದು ಸ್ವಲ್ಪ ಊಟ ಮಾಡಿಸಿ ಆಟ ಆಡಿಸಿದ್ದೆ. ಆಟ ಆಡಿದ್ಲು. ಹಂಗೆ ಇವತ್ತಿನ ದಿನ ಈ ರೀತಿ ಆಗಿತ್ತು. ಊರಾಗಿದ್ವಿ ಅಂದ್ರೆ ಇದೇ ರೀತಿನ ದೇವ್ರ ಗುಡಿಗೆ ಹೋಗೋದು ಬರೋದು ಊಟ ಮಾಡೋದು ಈ ರೀತಿ ಎಲ್ಲ ಇರುತ್ತೆ ಊರಾಗ. ಆದರೆ ಬೆಂಗಳೂರೊಳಗೆ ಬೆಂಗಳೂರು ಜೀವನ ನಮ್ದು ಆಯ್ತು, ನಮ್ಮ ಪಾಡಾಯ್ತು. ಯಾವಾಗಾರ ಹಬ್ಬ ಇದ್ರೆ ಅಷ್ಟೇ ಹೊರಗೆ ಹೋಗೋದು, ದೇವ್ರ ಗುಡಿಗೆ ಹೋಗೋದು ಈ ರೀತಿ ಇರುತ್ತೆ. ಹಾಗಾಗಿ ನಾನು ಊರಿಗೆ ಬಂದಾಗೊಮ್ಮೆ ಈ ರೀತಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತೀನಿ. ಒಂಥರ ಮನಸ್ಸು ನೆಮ್ಮದಿಯಾಗಿರುತ್ತೆ. ಹಾಗಾಗಿ ಇವತ್ತಿನ ದಿನ ಈ ರೀತಿ ಇತ್ತು. ನಾನು ಸೋಮವಾರದ ದಿನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.